ನಮಸ್ಕಾರ. ನಮ್ಮ ಡ್ರೈವರ್ಗಳು ನೋಡ್ರಿ, ಅವ್ರಿಗೆ ಹೆಂಗೆ ಅನುಕೂಲನೋ ಆ ಥರ ಕ್ರೇಟ್ಗಳು ಒಂದು ಚೌಕಾಕಾರದಲ್ಲಿ ಜೋಡಿಸಿರ್ತಾರೆ. ನಮ್ಗೆ ಹೆಂಗೆ ಅನುಕೂಲನೋ ಆ ಥರ ನಾವು ಜೋಡಿಸ್ಕೊಬೇಕು ನೋಡ್ರಿ. ಯಾವ್ಯಾವ ಅಲ್ಲಿ ಸಪ್ರೇಟ್ ಮಾಡ್ಕೊತೀವಿ. ಸಪ್ರೇಟ್ ಮಾಡ್ಕೊಂಡು ಈ ಥರ ಚೀಲ ಕಟ್ಟಬೇಕು. ಈ ಚೀಲ ಒಂದೊಂದು ಲೈನ್ ಏನು ಕಟ್ಟಿದ್ದೀವಲ್ಲ, ಅದು ಗಾಡಿಗೆ ಒಂದು ಸರಿ ಲೋಡ್ ಆಗುತ್ತೆ. ರಾತ್ರಿನೇ ಅವ್ರ ಹತ್ರ ಆರ್ಡ್ರ್ ತಗೊಂಡು ಏನು ಬೇಕೋ ಅದು ಕಟ್ಕೊಂಡಿರ್ತೀವಿ. ಕಟ್ಕೊಂಡು ಆ ಥರ ಸಪ್ರೇಟು ಲೈನ್ ಜೋಡಿಸಿರ್ತೀವಿ. ಅದು ತುಂಬ್ಕೊಂಡು 8 ದಿಕ್ಕುಗಳಿಗೂ ನಾವು ಡೆಲಿವರಿ ಮಾಡಬೇಕು. ತುಂಬ್ಕೊಂಡು ಈ ಥರ ರೋಡಲ್ಲಿ ಹೋಗ್ತಾ ಇರ್ತೀವಿ. ರೋಡೆಲ್ಲ ಖಾಲಿ ಚೀಲನೆಲ್ಲ ಈ ಥರ ಅಂಗಡಿಗಳ ಮುಂದೆ ಜೋಡಿಸ್ಕೊಂಬರ್ತೀವಿ. 1-2 ಟ್ರಿಪ್ ಚೀಲ ಹಾಕಿ ಬಂದಮೇಲೆ ಅಮ್ಮ ಬೂಸ್ಟ್ ಮಾಡಿಕೊಟ್ರು. ಲಾಸ್ಟ್ ಟ್ರಿಪ್ಪಲ್ಲಿ ಹಿಂದೆ ಕ್ರೇಟ್ಗೆ ಸ್ವಲ್ಪ ಹಾಲುಗಳು ಜಾಸ್ತಿ ಜೋಡಿಸ್ಕೊಂಡಿರ್ತೀನಿ. ಯಾಕಂದರೆ ಅಂಗಡಿಗಳಿಗೆ ಚೀಲ ಹಾಕ್ಬಿಟ್ಟು ಹಂಗೆ 1-2 ಕಂಪ್ನಿಗೆ ಹಾಲು ಹಾಕಬೇಕು. ನೋಡಿರಿ, ಇವೇ 2 ಕಂಪ್ನಿಗೆ ಹಾಲು ಕೊಟ್ಟು ಬಂದು ಸರ್ಕಲಲ್ಲಿರೋ ಬೇಕ್ರಿಗೆ ಬೇಗ ಕಲೆಕ್ಷನ್ ಮಾಡ್ಕೊತೀನಿ. ಯಾಕಂದರೆ ರಾತ್ರಿಯಲ್ಲಿ ಟ್ರಾಫಿಕ್ ಇರುತ್ತೆ. ಹಂಗೆ ನಮ್ಮ ಗಣೇಶಪ್ಪಂಗೆ ಒಂದು ಕೈ ಮುಕ್ಕೊಂಡು ನಮ್ಮ ಗಣೇಶಪ್ಪಂಗೆ ಪ್ರತಿದಿನ ಒಂದು ಕಾಣಿಕೆ ಕೊಟ್ಟೆ. ಇಷ್ಟಕ್ಕೆ ಮುಗಿಲಿಲ್ಲ.